ಥರ ಆಡೋದು ಅವತಾರಗಳು. ನಾವು ಮನೇಲಿದ್ದಾಗ ಇಲ್ಲಿ ಒಟ್ಟಿಗೆ ಇದನ್ನ ಅನ್ಸಿದ್ದು ಇನ್ನೂ ಹಂಗೆ ಇದೆ, ಅರ್ಧಂಬರ್ಧ ಆಗ್ಬಿಟ್ಟಿದೆ. ಇದು ಪೂಜನ್ ಫೇವ್ರೆಟ್, ನನಗೂ ಫೇವ್ರೆಟ್ ಡ್ರೀಮ್ ಗರ್ಲ್. ಸಿಂಪಲ್ ಆಗಿ ಇವತ್ತು ರೆಡಿ ಆಗಿರೋದು ಅಷ್ಟೇ. ಅಂದ್ರೆ ನಾವೇ ಎಲ್ಲಾನು ಎಷ್ಟು ಬೇಕಷ್ಟೆಲ್ಲ ಹಾಕೊಂಡು ಮಾಡ್ಬೋದು. ಸಿಗ್ತಾವಲ್ಲ ಸರಿಯಾಗಿ ಮಲ್ಕೋಪ, ಬರೀ ಇದೇ ಕೆಲಸ. ಫುಲ್ ಇದಾಗಿ ಚೆನ್ನಾಗಿ ಉಡ್ತಾಗ ಚೆನ್ನಾಗಿತ್ತು ಅವನಿಗೆ, ಉಡ್ತಾಗ ಚೆನ್ನಾಗಿತ್ತು. ಪಕ್ಷಿಗಳು ಇದೆ ಅಲ್ಲ ಅಲ್ಲಿ, ತಗೋಬೇಕೀಗ ಪ್ರೀತಿ. ನಾನೇ ಲೈಟ್ ಹಾಕೊಂಡೆ ಅದಕ್ಕೆ. ಮಗು ಮಲ್ದಂಗ್ ಬಂದೈತೆ. ನಾನು ಆಂಟಿ ಶೆಫ್ ಇವ್ರೆ ಇವತ್ತು. ಇವ್ರ ಹೆಸರು ಧನುಷ್ ತಾನೆ? ಓಕೆ, ಧನಂಜಯ್. ಹೀರೋ ಧನಂಜಯ್ ಅಲ್ಲ. ತಂದು ಹಾಕ್ಬಿಟ್ಟು ಇವ್ರು ವಿಡಿಯೋ ಮಾಡೋಕ್ಕೆ ಬರಲಿಲ್ಲ. ಮತ್ತು ಇದೊಂದು ಪಿರಿ ಅಂತ ಫ್ರೆಂಚ್ ಫ್ರೈಸು, ಪಾಸ್ತಾ ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಮ್ಯಾಗಿಗೂ ಯೂಸ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನ ಎಕ್ಸ್ಟ್ರಾ ಹಾಕಿದ್ದೀನಿ, ಲಾಸ್ಟಲ್ಲಿ ಸರ್ವ್ ಮಾಡ್ಬೇಕಾದ್ರೆ ಹಾಕೋಬೇಕು ಇದನ್ನ. ನೋಡಿ ಶೆಫ್ ಇವರೇ, ಇವ್ರು ಅವರಮ್ಮ. 3 ಮಿನಿಟ್ಸ್ ಸಿಕ್ಕಿದ್ದೀವಿ. ಇನ್ನೂ ಜಾಸ್ತಿ ಬೇಕು ಅಂದರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಪಿಜ್ಜಾ ಟ್ರೈ ಮಾಡ್ತೀವಿ. ಮಸಾಲ ಹಾಕು, ಏನಾಗಲ್ಲ, ಚೆನ್ನಾಗಿರುತ್ತೆ. ಇದು ಪಿರಿ ಪಿರಿ ಬೇಡ ಬೇಡ. ಕೊಡು ಪಪ್ಪಂಗೆ, ಕೊಡು 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 ಕೊಡು. ಏನು ಪ್ರೀತಿ ವೆಯ್ಟೇ ಇಲ್ಲ ಅಂದರೆ ಡ್ರೀಮ್ ಕ್ಯಾಚರ. ಚಿನ್ನರಿ ಇನ್ನೊಂದಿದ್ಯಾ? ಆ್ಯಕ್ಚುಲಿ ಇದು ನಾನು ಯಾವತ್ತಿಂದನೂ ಅನ್ಕೊತಾ ಇದ್ದೆ ತರಿಸ್ಬೇಕು ಅಂತ ಅಂದ್ಬಿಟ್ಟು ತರಿಸಿದ್ದೆ ಇದನ್ನ. ಅದು ಒಂದು
ಫ್ರೀ ಬಂದಿದೆ, ಫ್ರಿಜ್ ಮ್ಯಾಗ್ನೆಟ್ ಒಂದು ಫ್ರೀ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಆಫರ್ ಇತ್ತು. ಸೊ ಇಷ್ಟ ಆಯ್ತಾ? ಚೆನ್ನಾಗಿದೆ. ಸೊ ಪ್ರತಿ ವ್ಯಾಲೆಂಟೈನ್ಸ್ ಡೇಗೂ ಏನಾದರೂ ಒಂದು ಸೆಲೆಬ್ರೇಟ್ ಮಾಡಬೇಕಂತಲ್ಲ, ಏನೋ ಒಂದು ಸಣ್ಣ ಪುಟ್ಟ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊತೀವಿ ಅಷ್ಟೇ. ಕಾರ್ಗೆ ಅಂತ ಕೊಟ್ಟಿದ್ದು. ಚೆನ್ನಾಗಿದ್ಯಾ? ಕಾಣಿಸಲ್ಲ, ಅದೇ ಹಿಂದೆ ತೋರಿಸು, ಹಿಂದೆ ತೋರಿಸು. ನೀವು ಅಲ್ಲಿ ಶೇಪು ಇದು ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಇದ್ರ ಡೀಟೇಲ್ಸ್ ಏನಾದ್ರು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಇನ್ನೊಂದು ಫ್ರಿಜ್ ಮ್ಯಾಗ್ನೆಟ್ ಕೊಡಿಲಿ. ಇದು ಬಂದು ಫ್ರಿಜ್ ಮ್ಯಾಗ್ನೆಟ್, ಪಾಪು ಫೋಟೋ ಇದೆ ಇಲ್ಲಿ. ಫೇಸ್ ಅಷ್ಟು ಕಾಣಲ್ಲ ಅನ್ಕೋತೀನಿ, ಬಿಡಮ್ಮ ತೋರಿಸ್ತೀನಿ ಬಿಡಮ್ಮ. ಫ್ರಿಜ್ ಮ್ಯಾಗ್ನೆಟ್ ಇದು ಫ್ರೀ ಬಂದಿದೆ, ಅದ್ರಿಗೆ ಫ್ರೀ ಇತ್ತು, ನಾನೇನು ಮಾಡಿದ್ದಲ್ಲ. ಅದೊಂದು ಇದಷ್ಟೇ. ನೈಸ್, ಚೆನ್ನಾಗಿದೆ. ಇಷ್ಟ ಆಯ್ತಾ? ಚೆನ್ನಾಗಿದೆ. ಚಾಕ್ಲೇಟ್ ಕೇಕ್ ಅಂತ. ಚಾಕ್ಲೇಟ್ ಕೇಕಾ? ಯಾವುದು? ಚಾಕ್ಲೇಟ್ ಕೇಕ್ ಅಂತ ತೊಗೊಂತಿದ್ರು. ಏನಿದೆ? ಅಲ್ಲ, ಇಷ್ಟೊತ್ತರೆಗೂ ಬಡ್ಕೊಂಡಿದ್ದೀನಿ, ಗಿಫ್ಟ್ ಎಲ್ಲ ಓಪನ್ ಮಾಡಿ ತೋರಿಸಿದ್ದೀನಿ, ವಿಡಿಯೋ ಮಾಡು ಅಂತ ಹೇಳಿದ್ರೆ ಪವನ್ಗೆ. ಆಮೇಲೆ ನೋಡಿದ್ರೆ ವಿಡಿಯೋನೇ ಆಗಿಲ್ಲ ಅದು. ಅಯ್ಯೋ ದೇವ್ರೇ, ಒಂದು ಫ್ಲೋ ಅಲ್ಲಿ ಕರೆಕ್ಟಾಗಿ ಬಂದಿರುತ್ತೆ, ಎಲ್ಲ ನೀಟಾಗಿ ಬರ್ತಿದ್ದೀನಿ. ಚೆನ್ನಾಗಿ ಬರ್ತಿದ್ಯಾ? ಓ ಗಾಡ್. ಸೊ ಇವತ್ತು ಸ್ಯಾಟರ್ಡೇ ವ್ಯಾಲೆಂಟೈನ್ಸ್ ಡೇ. ಪವನ್ಗೂ ಗಿಫ್ಟ್ ಕೊಟ್ಟೆ ನಾನು. ಅದನ್ನ ಬಂದು ಆನ್ಲೈನಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಕಾರ್ ಹ್ಯಾಂಗಿಂಗ್, ಅದ್ರಲ್ಲಿ ಫೋಟೋಸ್ ಬರುತ್ತೆ, 2 ಸೈಡ್ ಫೋಟೋಸ್ ಬರುತ್ತೆ. ಆ್ಯಂಡ್ ಅದು ಪ್ರೈಸ್ ಬಂದು $299 ಸಿಕ್ತು ನನಗೆ. ಆ್ಯಂಡ್ ಒಂದು ಫ್ರಿಜ್ ಮ್ಯಾಗ್ನೆಟ್ ಫ್ರೀಯಾಗಿ ಸಿಕ್ತು, ಅದಕ್ಕೆ ಆಫರಲ್ಲಿತ್ತು. ಆ್ಯಂಡ್ ಎಸ್, ಜುಡಿಯೋಗೆ ಹೋಗಿದ್ವಿ. ನನ್ನ ಬರ್ಡೇಗೆ ಆಲ್ರೆಡಿ ಬಟ್ಟೆನ ತೊಗೊಂಡಿದ್ದೀನಿ, ಮಂಡೇ ನನ್ನ ಬರ್ಡೇ. ಸೊ ಅದಕ್ಕೆ ಇನ್ನೂ ಒಂದು ಪೇರ್ ಬೇಕಿತ್ತು ಅಂದ್ಬಿಟ್ಟು ಜುಡಿಯೋಗೆ ಹೋಗಿದ್ದೆ. ನಂಗೆ ಅಷ್ಟೊಂದು ಕಲೆಕ್ಷನ್ಸ್ ಒಂದು ಇಷ್ಟ ಆಗಲಿಲ್ಲ. ಸೊ ಪಾಪುಗೆ ಇದೊಂದು ಸಕ್ಕತ್ತಾಗಿದೆ ಟಿ ಶರ್ಟ್, ನನಗೆ ಇಷ್ಟ ಆಯಿತು. ಆ್ಯಂಡ್ ಶಾರ್ಟ್ಸ್ ಸಿಕ್ತು ಸದ್ಯ ನನಗೆ. ಸೊ ಅದಕ್ಕೆ ಇದೊಂದು ಶಾರ್ಟ್ಸು ಮತ್ತು ಇದೊಂದು ತೊಗೊಂಡೆ. ಚೆನ್ನಾಗಿದೆ. ಅಲ್ಲಿ ಮಕ್ಳಿಗೆ ಬಟ್ಟೆಗಳು ಚೆನ್ನಾಗಿ, ಇನ್ನು ಹುಡುಗಿರ್ಗೆ ಎಷ್ಟು ಚೆನ್ನಾಗಿರುತ್ತೆ ಇತ್ತು ಗೊತ್ತಾ, ಕ್ಯೂಟಾಗಿ. ಆ್ಯಂಡ್ ಇದೊಂದು ತೊಗೊಂಡೆ. ಇದು ಕಲರ್ ಮತ್ತು ಪ್ಯಾಟ್ರನ್ ಒಂಥರ ಯೂನಿಕ್ ಆಗಿದೆ ಅಂದ್ಬಿಟ್ಟು. ಆ್ಯಂಡ್ ಇದ್ರ ಪ್ರೈಸ್ ಬಂದು $799. ನನ್ನ ಪ್ರಕಾರ ಇಷ್ಟೊಂದು ಕೊಡೋಂಗಿಲ್ಲ, ಬಟ್ ಕ್ಲಾತ್ ಓಕೆ ಚೆನ್ನಾಗಿದೆ. ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ, ಸೊ ಅದಕ್ಕಂತ ಇದನ್ನ ತೊಗೊಂಡೆ. ಆ್ಯಂಡ್ ಇದ್ರ ಪ್ಯಾಂಟ್ ಬಂದು ಫುಲ್ ಪ್ಲೇನ್ ವೈಟ್ ಕಲರ್ ಇದೆ, ಅದು $799 ಅಂತೆ. ಸೊ ನನಗೆ ಪ್ಯಾಂಟ್ ಏನು ಬೇಡ, ಇದನ್ನ ಜೀನ್ಸ್, ಲೈಟ್ ಬ್ಲೂ ಜೀನ್ಸ್ ಇಲ್ಲಾಂದರೆ ಇದು ಲೆಗ್ಗಿನ್ಸ್ ಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಇದನ್ನ. ಆ್ಯಂಡ್ ನಾನು ಆಲ್ರೆಡಿ ಗಿಫ್ಟ್ನ ಓಪನ್ ಮಾಡಿದೆ. ಆ್ಯಕ್ಚುಲಿ ಇದು ಪವನ್ ವ್ಯಾಲೆಂಟೈನ್ಸ್ ಡೇಗೆ ಅಂತ ಬುಕ್ ಮಾಡಿದ್ದು. ಇದೆಷ್ಟೊಂದು ದಿನದಿಂದ ಕೇಳ್ತಿದ್ದೆ ನಾನು. ಇದು ಬಂದು ಚುಂಬಕ್ಕಿಂದ ನಾನು ನೋಡಿದಾಗ ಇದು MRP 2900 800 ಇತ್ತು. ಸೊ ಪವನ್ ಬುಕ್ ಮಾಡುವಾಗ 1200 ಇತ್ತಂತೆ. ಸಖತ್ತಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಈ ಥರ ನಾವು ಹೋಲ್ಡ್ ಮಾಡ್ಬೋದು, ಇಲ್ಲ ಸ್ಲಿಂಗ್ ಥರ ನಾವು ಹಾಕ್ಕೋಬೋದು. ಇಲ್ಲಿ ಈ ಥರ ಎಲ್ಲ ಗ್ರಿಪ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಜೋಕಿಂದ. ಸೊ ಪಾಪುದು ಇವಾಗ ಆಚೆ ಎಲ್ಲಾದರೂ ಕರ್ಕೊಂಡ್ರೆ ಅವನದೇ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಫ್ರೀಯಾಗಿ ಬುಕ್ ಮಾಡಿದ್ದು ಬರ್ಡೇಗೆ ಅಂತ. ಜೋಕಿಂದ ಟೋಟ್ ಬ್ಯಾಗ್ ಇದು, ಜಿಪ್ಪೇನು ಬರಲ್ಲ, ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಕ್ವಾಲಿಟಿ 2 ಬ್ಯಾಗು ಚೆನ್ನಾಗಿದೆ, ಸಖತ್ತಾಗಿದೆ 2 ಕ್ವಾಲಿಟಿ. ನಮ್ಮನೇಲಿ ಶಿವರಾತ್ರಿಗೆ ನಾನು ಈ ಥರ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ ಶಿವನ್ನ, ಬಿಲ್ಪತ್ರೆ ಎಲ್ಲ ಇಟ್ಟಿದ್ದೀನಿ, ಇಷ್ಟವಾಗಿದ್ದು ಹೂವು ಎಲ್ಲ ಇಟ್ಟಿದ್ದೀನಿ. ಸೊ ಅಪ್ಪ ನನಗೆ ಈ ಥರ ಎಲ್ಲ ಥರ ಹೂವು ಇರಬೇಕು, ಕಲರ್ ಹೂವು. ಮತ್ತು ಗರ್ಕೆನೂ ಸಿಕ್ತು ನನಗೆ, ಅಮ್ಮ ಕೊಟ್ಟು ಕಳಿಸಿದ್ರು. ಎಷ್ಟು ಫ್ರೆಶ್ ಆಗಿದೆ ನೋಡಿ ಗರ್ಕೆ. ಸೊ ಈ ಥರ ರೆಡಿ ಮಾಡಿದ್ದೀನಿ, ಲೇಟೇ ಆಗೋಯಿತು. ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು. ದೇವ್ರ ಮನೇಲಿ ಏನು ಗೊತ್ತವರು ನಮಗೆ ಶೆಲ್ಫೇ ಕೊಟ್ಟಿಲ್ಲ, ಒಂದು ಜಸ್ಟ್ ಸುಮ್ಮನೆ ಖಾಲಿ ದೇವ್ರ ಮನೆ ಥರ ಮಾಡಿದ್ದಾರೆ. ಸೊ ನಾನು ಈ ಥರದೊಂದು ಕಲ್ಲನ್ನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪೂಜೆನ ಮಾಡಬೇಕು. ಇದು ಬಂದು ನಾನು ಲಾಸ್ಟ್ ಟೈಮ್ ಉಡುಪಿಗೆ ಹೋದಾಗ ತೊಗೊಂಡು ಬಂದಿದ್ದು ಗೋಮಾತೆನ, ಅದನ್ನು ಇಟ್ಟಿದ್ದೀನಿ. ಇಲ್ಲಿ ಚಿಕ್ಕ ಪುಟಾಣಿದ 2 ಬೆಳ್ಳಿ ದೀಪ ಇಟ್ಟಿದ್ದೀನಿ. ಆ್ಯಂಡ್ ಬಿಲ್ಪತ್ರೆನ ಇಟ್ಟು, ಏನಂತಾರೆ ಇದನ್ನು, ಬಿಲ್ಪತ್ರೆ ಇಟ್ಟು ಕಣಗ್ಲು ಹೂವನ್ನು ಇಟ್ಟಿದ್ದೀನಿ, ಶಿವಂಗೆ ಇಷ್ಟ ಅಂತ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಎಲ್ಲ ಆದಮೇಲೆ ಇವತ್ತಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ.